ನೆಲಮಂಗಲ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಪೂರ್ಣಿಮಾ ಸುಗ್ರಾಜು ಇಂದು ಆಯ್ಕೆಯಾಗಿದ್ದಾರೆ. ಇಂದು ಎಲ್ಲ ನಗರಸಭೆಯ ಸದಸ್ಯರ ಸಮ್ಮುಖದಲ್ಲಿ ಬಂದಂತಹ ಸ್ನೇಹಿತರು, ಹಿತೈಷಿಗಳು ಮತ್ತು ಬಂಧು ಬಾಂಧವರು ಅವರಿಗೆ ಹೂವಿನ ಮಾಲೆ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೂರ್ಣಿಮಾ ಸುಗ್ರಾಜು ಅವರು, ನಗರಸಭೆಯ ಅಭಿವೃದ್ಧಿಗೆ ನನ್ನ ಕೈಲಾದಷ್ಟು ಮೀರಿ ಶ್ರಮಿಸುತ್ತೇನೆ ಎಂದು ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಅಭಿವೃದ್ಧಿಯಲ್ಲಿ ಹೆಚ್ಚು ಒತ್ತು ಕೊಡುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಎನ್ ಗಣೇಶ್, ಶಿವಕುಮಾರ್, ಅಂಜನಮೂರ್ತಿ, ಲತಾ, ಹೇಮಂತ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಸದಸ್ಯರುಗಳಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಚ್ಛಿಸ್ತೀನಿ. ಅಭಿವೃದ್ಧಿ ಕಡೆ ನಾನು ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಿಂದೆ ಹೇಗೆ ಅಧ್ಯಕ್ಷರು ಲತಾ ಹೇಮಂತ್ ಕುಮಾರ್, ಪ್ರಭಾರ ಅಧ್ಯಕ್ಷರಾದ ಸುಜಾತ ಮುನಿಯಪ್ಪ ಅವರೆಲ್ಲ ಹೇಗೆ ನಡೆಸ್ಕೊಂಡ್ಬಂದ್ರು, ನಾನು ಮುಂದೆ ಅದೇ ರೀತಿ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತೀನಿ. ನಗರದಲ್ಲಿ ಸಾಕಷ್ಟು ಮಳೆ ಸಮಸ್ಯೆಯಿಂದ ಮೋರಿಗಳೆಲ್ಲ ತುಂಬಿದೆ, ರಾಜಕಾಲುವೆಲ್ಲ ತುಂಬಿದೆ. ಈಗ ನೂತನವಾಗಿ ಆಗಿದ್ದೀರಾ, ಹೇಗೆ ನಿಭಾಯಿಸ್ತೀರಾ ಇದು? ಅಧಿಕಾರಿಗಳ ಜೊತೆ ಮತ್ತು ಎಲ್ಲ ಸದಸ್ಯರ ಜೊತೆ ನಾನು ಚರ್ಚೆ ಮಾಡಿಬಿಟ್ಟು ಮುಂದಿನ ಕ್ರಮ ತಗೊಳ್ತೀನಿ. ಡೆವಲಪ್ಮೆಂಟ್ ಮಾಡಬೇಕು ನಿಮ್ಮ ಅವಧಿಯಲ್ಲಿ ಆಸೆ ಆಕಾಂಕ್ಷೆ ಇದೆಯಾ ಮೇಡಮ್? ತುಂಬ ಇದೆ. ಮೂಲಭೂತ ಸೌಕರ್ಯಗಳನ್ನ ನಾವೆಲ್ಲ ಕೂತ್ಬಿಟ್ಟು ಅಧಿಕಾರಿಗಳ ಜೊತೆ ಮಾತಾಡ್ಬಿಟ್ಟು ಥ್ಯಾಂಕ್ ಯು. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.